ಮಂಡ್ಯ ರಣಕಣ ರಂಗೇರ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಲ್ಲಿ ಕಣಕ್ಕಿಳಿತಾರೆ ಅನ್ನೋ ವಿಚಾರ ಒಂದು ರೀತಿಯಲ್ಲಿ ನಿನ್ನೆಯಿಂದಲೂ ಕೂಡ ದೊಡ್ಡ ಚರ್ಚೆ. ನಿನ್ನೆ ಘೋಷಣೆ ಆಗಿಲ್ಲ, ಆದರೆ ನಿನ್ನೆ ಮಂಗಳವಾರ ಅನ್ನೋ ಕಾರಣಕ್ಕೋಸ್ಕರ ಘೋಷಣೆ ಆಗಿಲ್ಲ. ಇವತ್ತು ಅಧಿಕೃತವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಫೈಟ್ ಜೋರಾಗಿರುತ್ತೆ. ದಳಪತಿ ಪ್ರವೇಶದಿಂದ ಲೆಕ್ಕಾಚಾರ ಕಂಪ್ಲೀಟ್ ಈಗ ಉಲ್ಟಾ ಪಲ್ಟಾ ಆಗಿದೆ. ಎಚ್ ಡಿ ಕೆ ವಿರುದ್ಧ ನಮ್ಮವರು ವರ್ಸಸ್ ಹೊರಗಿನವರು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಮಂಡ್ಯ ಜನರಿಗೆ ಬಿಟ್ಟು ಅಂತೇಳಿ ಚೆಲುವರಾಯಸ್ವಾಮಿ ಅವರು ನಿನ್ನೆ ಹೇಳಿದ್ದಾರೆ. ನಿನ್ನೆ ಸಮಾವೇಶ ಇತ್ತು ಮಂಡ್ಯ ಸಿಟಿಯಲ್ಲಿ, ಆಗ ಮಾತನಾಡ್ತಾ ಹೇಳಿದ್ದಾರೆ, ಅಪ್ಪನ ವಿರುದ್ಧವೂ ಹೊರಗಿನವರು ಎಂಬ ಅಸ್ತ್ರ. ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದಾಗಲೂ ಕೂಡ ಅದೇ ಅಸ್ತ್ರವನ್ನ ಕಾಂಗ್ರೆಸ್ನವರು ನಿಖಿಲ್ ಮೇಲೆ ಹೂಡಿದ್ರು. ನಿಖಿಲ್ ಸೋಲಿಗೆ ಅದು ಕೂಡ ಒಂದು ಕಾರಣ ಆಗಿತ್ತು. ಸ್ವಾಭಿಮಾನಿ ಪಾಲಿಟಿಕ್ಸ್ ಮೂಲಕ ಅಲ್ಲಿ ಸುಮಲತಾ ಅಂಬರೀಶ್ ಅವರು ಗೆದ್ದಿದ್ರು 2019ರಲ್ಲಿ. ನಿಮ್ಗೆ ಗೊತ್ತಿದೆ, ಸ್ವಾಭಿಮಾನ ಅಸ್ತ್ರವನ್ನ ಪ್ರಯೋಗಿಸಿ ಸುಮಲತಾ ಅಂಬರೀಶ್ ಅವರು ಗೆದ್ದಿದ್ರು. ಈಗ ಅದೇ ರೀತಿ ವಾತಾವರಣ ಇದೆಯಾ? ನಾವೇ ನೋಡ್ದಂಗೆ ನಿನ್ನೆ ಮಂಡ್ಯದ ಅಸಲಿ ಚಿತ್ರಣವನ್ನ ಜನರಿಂದ ಮಾತಾಡಿಸಿದಾಗ ಅಥವಾ ಕೇಳಿದಾಗ ಅವ್ರು ಹೇಳಿದ್ರು ಏನು ಎತ್ತ ಅನ್ನೋದು. ಆದ್ರೆ ಈ ಬಾರಿ ಏನೇ ಕಸರತ್ ಮಾಡಿದ್ರು ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು ಕಾಂಗ್ರೆಸ್ಗೆ. ಆದ್ರೆ ಒಂದಂತೂ ಲೆಕ್ಕಾಚಾರ ಈಗ ಉಲ್ಟಾ ಆಗಿದೆ ಕುಮಾರಸ್ವಾಮಿ ಅವರ ಸ್ಪರ್ಧೆ ನಂತರ. ಈ ಪುಟ್ಟಿ ಒಳಗಡೆ ನಾಳೆ ಬರ್ತೀವಿ, ನಾಳೆ ಬರ್ತೀವಿ, ಇಲ್ಲಿ ಕರಿನಾಗ ಇದೆ, ಬಿಳಿ ನಾಗ ಇದೆ, ದೊಡ್ಡದಿದೆ, ಉದ್ದ ಇದೆ, ದಪ್ಪ ಇದೆ ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟ್ಟರಾಜು ಕೈಲಿ ಸದನ ಮಾಡಿಸ್ತಾರೆ. ಎಸ್ ಎಂ ಕೃಷ್ಣವ್ರ ಮನೆಗೂ ಕಳಿಸ್ತಾರೆ, ಚುಂಚನಗಿರಿಗೂ ಕಳಿಸ್ತಾರೆ, ಧರ್ಮಸ್ಥಳಕ್ಕೂ ಕಳಿಸ್ತಾರೆ. ಕೊನೆಗೆ ಯಾಕೋ ನಿನ್ಗೆ ಆಯ್ತಾ ಇಲ್ಲ ಕಣೆ, ನೋಡೋಣ, ನೀನ್ ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ, ಹಾಗಾಗಿ ನಾನೇ ಮದುವೆ ಆಗ್ಬೇಕು ಅಂತ ಇಚ್ಛೆ ಆಯ್ತಾ ಇದೆ. ಮುಂದೆ ಅವತಾರ ಒಂದ್ ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತ ಹೇಳಿ ಇವತ್ತು ಜನತಾದಳದ ಮುಖಂಡರು ಪುಟ್ಟರಾಜ್ ಅವ್ರನ್ನ ಸ್ವಲ್ಪ ದಿವಸ ತಡಿ, ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನೀನು ತಂದು ಕಟ್ತೀವಿ ಅಂತ ಹೇಳಿ ಒಂದ್ಸಲ ಅಲ್ಲಿ ಗಾಡಿ ಹೇಳ್ತಾರೆ, ಈಗ ಮಗಳು ಮಾಡಕ್ ಹೋಗಿ ಅಪ್ಪನೇ ಮದುವೆ ಆದ ಅಂತ. ಹಾಗಾಗಿ ಇವತ್ತು ಬೇರೆ ತರ ಸರ್ಕಸ್ ನಡೀತಾ ಇದೆ. ನಾನು ಯಾವತ್ತೂ ಅವರನ್ನ ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದು ಇಲ್ಲ. ನನಗೆ ಯಾವತ್ತಿದ್ರು ಸ್ನೇಹಿತರೆ. ಯಾರೋ ಪತ್ರಕರ್ತರು ಕೇಳಿದ್ರು, ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆಗೋದು, ಒಂದು ಗಂಡ ಹೆಂಡತಿಯಿಂದ ತಾಳಿ ಕಟ್ಟೋದು ಒಂದೇ ಸರಿ. ಯಾವುದೇ ಕಾರಣಕ್ಕೆ ದೂರ ಇರಲಿ, ಡಿಫರೆನ್ಸ್ ಇರಲಿ, ಮುನ್ಸ್ಕೊಂಡಿರ್ಲಿ, ಅಸಮಾಧಾನ ಇರಲಿ, ನಿನ್ ಗಂಡ ಯಾರಮ್ಮ ಅಂದ್ರೆ ತಿಮ್ಮೇಗೌಡ ಹೆಸರು ಹೇಳ್ಬೇಕು, ತಿಮ್ಮೇಗೌಡ ಹೆಂಡತಿ ಆದ ಹೆಸರು ಅಂದ್ರೆ ಸಾಕಮ್ಮ ತಿಮ್ಮಮ್ಮ ಅಂತ ಹೇಳ್ಬೇಕು. ಅದ್ ಬಿಟ್ಟು ಏನು ಹೇಳಕ್ಕಾಗಲ್ಲ. ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ, ಅವ್ರ ವೈರಿಗಳು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನನಗೆ ವೈರಿ ಅಂದ್ರು, ನಾನು ಯಾವತ್ತೂ ವೈರಿ ಅನ್ನಕ್ಕೆ ಸಾಧ್ಯ. ಓದ್ಕರ ಎಲ್ಲ ಕರ್ಮಭೂಮಿ ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೇದಲ್ಲ, ಅದು ಸೂಕ್ತ ಅಲ್ಲ ಅಂತ. ಏಕೆ ಅಂದ್ರೆ ನಿಮ್ದು ನಾವು ಇಡೀ ದೇಶ ಅಲ್ಲ, ಪ್ರಪಂಚಕ್ಕೋದ್ರು. ನಿಮ್ದು ಯಾವ್ದಪ್ಪ ಜಿಲ್ಲೆ ಅಂದ್ರೆ ನಾನು ಮಂಡ್ಯ ಅಂತಲೇ ಅನ್ಬೇಕು. ನಿಮ್ ತಾಲೂಕು ಯಾವ್ದಪ್ಪ ಅಂದ್ರೆ ನಾಗಮಂಗಲ ಅಂತ ಹೇಳ್ಬೇಕು. ನಿಮ್ ಊರು ಯಾವ್ದು ಅಂದ್ರೆ ಇಜಲಘಟ್ಟ ಅಂತ ಹೇಳ್ಬೇಕು. ನಾನು ಮತ್ತೊಂದು ಊರು ಹೇಳಕ್ಕ. ಇನ್ನು ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ, ಮಂಡ್ಯದಲ್ಲಿ ಚಿತ್ರಣ ಬದಲಾಗಿದೆ. ಇವತ್ತು ಏನೇನು ಕಸರತ್ತು ಮಾಡ್ತಾರೆ, ಮತ್ತೆ ಕಾಂಗ್ರೆಸ್ನವರ ಸ್ಟ್ರಾಟರ್ಜಿ ಏನು, ಹೊರಗಿನವರು ಅನ್ನೋ ಅಸ್ತ್ರ, ಇದೆಲ್ಲದ್ರ ಬಗ್ಗೆ ಏನಿದೆ ತಮ್ಮ ಹತ್ರ ಮಾಹಿತಿ ಆನಂದ್? ರಂಜಿತ್, ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಖಚಿತ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಎಂಟ್ರಿ ಆಗ್ತಿದ್ದಂತೆ ಕುಮಾರಸ್ವಾಮಿ ಅವರನ್ನ ಸೋಲ್ಸೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಡೆ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನೇನಾದ್ರೂ ಸೋಲ್ಸ್ಬಿಟ್ರೆ ಇಲ್ಲಿ JDS ಸಂಪೂರ್ಣವಾಗಿ ನೆಲೆ ಕಚ್ಚುತ್ತದೆ. ಆ ಕಾರಣಕ್ಕಾಗಿ ಈ ಬಾರಿ ಏನಾದ್ರೂ ಮಾಡಿ ಮೈತ್ರಿ ಪಕ್ಷವನ್ನ ಮಣಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ನಾನಾ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿ ರಾಜಕೀಯ ನಡೆಗಳನ್ನು ಅನುಸರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮವರು ವರ್ಸಸ್ ಹೊರಗಿನವರು ಅನ್ನೋ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡುವ ಮೂಲಕ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತ ಇರುವಂಥ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದು ಎಲೆಕ್ಷನ್ನಲ್ಲಿ ನಿಲ್ತಾ ಇದ್ದಾರೆ. ಮಂಡ್ಯದ ಇತಿಹಾಸದಲ್ಲೇ ನಮ್ಮ ಜನ ಯಾವತ್ತೂ ಕೂಡ ಹೊರಗಿನವರನ್ನ ಒಪ್ಪಿಕೊಂಡಂಥದ್ದು ಇಲ್ಲ. ಹಾಗಾಗಿ ಈ
ಬಾರಿಯೂ ಕೂಡ ಒಪ್ಪಿಕೊಳ್ಳಲ್ಲ ಅನ್ನೋ ಮೂಲಕ ಅವರು ಅಂದರೆ ಮಂಡ್ಯ ಜಿಲ್ಲೆಗೆ ಸಂಬಂಧ ಇಲ್ಲದಂತೆ ಇರೋರು ಕುಮಾರಸ್ವಾಮಿ ಬಂದು ನಿಲ್ತಾ ಇರೋದನ್ನು ಪರೋಕ್ಷವಾಗಿ ವಿರೋಧ ಮಾಡಿದ್ದಾರೆ. ಆ ಮೂಲಕ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಒಂದು ಮುಂದಾಗಿರುವಂಥದ್ದು. ಅಂದರೆ ಜಾಗೃತಿ ಅನ್ನೋದಕ್ಕಿಂತ ಪೊಲಿಟಿಕಲಿ ತಂತ್ರಗಾರಿಕೆ ಅಂತ ಹೇಳ್ಬೋದು. ಯಾಕೆಂದರೆ ಹೊರಗಿನವರು ಬಂದಿದ್ದಾರೆ, ಹಾಗಾಗಿ ನಮ್ಮವ್ರನ್ನ ಗೆಲ್ಸ್ಕೊಡಿ, ಸ್ಟಾರ್ ಚಂದ್ರ ಅವರು ನಮ್ಮವರು ಅನ್ನೋ ಮೂಲಕ ಈಗಾಗಲೇ ಪ್ರಚಾರವನ್ನು ಆರಂಭಿಸಿರುವಂಥದ್ದು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಗೆ ಚಲುವರಾಯಸ್ವಾಮಿ ಅವರು ಇಳಿದಿರುವಂಥದ್ದು. ನೀವು ಎಲ್ಲೋದ್ರೂ ಕೂಡ ಕರ್ಮಭೂಮಿ ಅಂತ ಹೇಳ್ಕೊಂಡು ಬರ್ತಾನೆ ಇರ್ತೀರಾ. ಈಗ ಮಂಡ್ಯಕ್ಕೆ ಬಂದಿದ್ದೀರಾ, ನೀವು ಮಂಡ್ಯ ಮಾತ್ರ ಕರ್ಮಭೂಮಿ ಅಂತ ಹೇಳೋದಿಲ್ಲ, ಏನು ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ನಾನಾ ಜಿಲ್ಲೆಗಳನ್ನು ಕರ್ಮಭೂಮಿ ಅಂತ ಹೇಳ್ತೀರಾ ಅಂತ ಹೇಳಿ ಒಂದು ವಾಗ್ದಾಳಿಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ಮಂಡ್ಯಗೆ ನೀವು ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಕೈ ಮುಗಿದಿದ್ದಾರೆ. ಅದ್ರ ಜೊತೆಗೆ ನಾವು ಹೇಗೋ ಮಂಡ್ಯ ಅಭಿವೃದ್ಧಿಯನ್ನ ಮಾಡ್ಕೊಳ್ತೀವಿ, ನಿಮ್ಮ ದೃಷ್ಟಿ ನಮ್ಮ ಮೇಲೆ ಬೀಳೋದು ಬೇಡ ಅನ್ನೋ ಒಂದು ಏನು ಮಾತುಗಳನ್ನ ಹೇಳೋ ಮೂಲಕ ನೋಡೋಣ, ಮಂಡ್ಯ ಜನ ಡಿಸೈಡ್ ಮಾಡಬೇಕು ಯಾರು ಹೊರಗಿನವರು ಯಾರು ಒಳಗಿನವರು ಅಂತ ಹೇಳ್ಕೊಂಡವ್ರು ಎಷ್ಟು ಅಭಿವೃದ್ಧಿ ಮಾಡಿದ್ರು, ಹೊರಗಿನಿಂದ ಬಂದವರ ಕಾಂಟ್ರಿಬ್ಯೂಷನ್ ಏನು ಮಂಡ್ಯ ಅಭಿವೃದ್ಧಿಗೆ, ಅದನ್ನ ಮತದಾರರು ಡಿಸೈಡ್ ಮಾಡಬೇಕು. ಅದನ್ನ ಮತದಾರರಿಗೆ ಬಿಟ್ಟು ನಾವು